ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ತುಂಬಾ ಈಸಿಯಾಗಿ ಮಾಡುವಂತಹ ಹುರುಗಡ್ಲಿನ 1 ಕಪ್ ಹುರುಗಡ್ಲಿನ ಬಳಸ್ಕೊಂಡು ಹಾಗೆಯೇ 3 ಸಾಮಗ್ರಿಗಳನ್ನು ಬಳಸ್ಕೊಂಡು 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಳಸ್ಕೊಂಡು ಇವತ್ತು ನಾನು ಬಾಯಲ್ಲಿ ಕರಗೋಗುವಷ್ಟು ರುಚಿಯಾಗಿರುವಂತಹ ಹಾಲ್ಕೋವನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಸಣ್ಣದೊಂದು ಮಿಕ್ಸಿ ಜಾರಿಗೆ ನಾನು 1 ಕಪ್ ಆಗುವಷ್ಟು ಹುರುಗಡ್ಲೆನ ತೊಗೊಂಡಿದ್ದೀನಿ ಅಥವಾ ಪುಟಾಣಿನ ತೊಗೊಂಡಿದ್ದೀನಿ. ಅದೇ ಕಪ್ನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅದಾದಮೇಲೆ ಸಿಪ್ಪೆ ಬಿಡಿಸಿ ಇಟ್ಟಿರುವಂತಹ ಏಲಕ್ಕಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನುಣ್ಣಾಗಿ ನಾನು ಪೌಡರ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನಿಮಗೆ ಸಕ್ಕರೆ ಪ್ರಮಾಣ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ರಲ್ಲ ಯಾವ ಕಪ್ನ ಅಳತೆಯಲ್ಲಿ ನಾನು ಸಕ್ಕರೆ ಹಾಗೆಯೇ ಪುಟಾಣಿನ ತೊಗೊಂಡಿದ್ನಲ್ರಿ, ಅದೇ ಕಪ್ನ ಅಳತೆಯಲ್ಲಿ ನಾನು ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪನ ತೊಗೋತಾ ಇದ್ದೀನಿ. ನೀವು ಅಳತೆಗೆ ಬೇಕು ಅಂತಂದರೆ 5 ಟೇಬಲ್ ಸ್ಪೂನ್ ಅಷ್ಟು ಹಾಕೋರಿ, ಅಥವಾ ಬೌಲಲ್ಲಿ ಅಳತೆ ಮಾಡುವಂಗಿದ್ರೆ ಒಂದು 1/4 ಕಪ್ ಆಗುವಷ್ಟು ತೊಗೋಬೋದು. 1/4 ಕಪ್ ಆಗುವಷ್ಟು ತೊಗೊಂಡ್ರಿ ಅಂತಂದರೆ ಸ್ವಲ್ಪ ಬಾಯಲ್ಲಿ ಅಂಟು ಥರ ಆಗಿಬಿಡುತ್ತೆ, ಬಾಯಿಯೊಳಗೆ ಹತ್ಕೊಂಡು ಬಿಡುತ್ತೆ. ಈ ರೀತಿ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಳಸ್ಕೊಂಡ್ವಿ ಅಂತಂದ್ರೆ ತುಂಬಾ ಬಾಯಲ್ಲಿ ಕರಗೋಗುವಂಗಾಗುತ್ತೆ, ಹಾಗೆಯೇ ಬಾಯಿ ಒಳಗೆ ಹಿಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಇವಾಗ ನೋಡ್ತಾ ಇದ್ರಲ್ಲ, ನಾನು 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊತಾ ಇದ್ದೀನಿ. ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಕಡಾಯಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಇದು ಗಟ್ಟಿ ಇದೆ ಅಲ್ವಾ, ಸೊ ಅದಕ್ಕಂತೇಳಿ ಸ್ವಲ್ಪ ಕರಗೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಬಿಸಿನ ಮಾಡ್ತಾಯಿದ್ದೀನಿ. ಬಾಣಲೆ ಬಿಸಿ ಮಾಡಿ ಅದಕ್ಕೆ ತುಪ್ಪನ ಹಾಕ್ಕೊಂಡು ಕರಗಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಇದು ಕಾದಿಲ್ಲ ತುಪ್ಪ, ನೋಡ್ತಾ ಇರ್ಬೋದಲ್ಲ. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಮಾಡಿಟ್ಟಿರುವಂತಹ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳಕತ್ತೀನಿ. ಅಂದರೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ರಿ ನಾವು, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗಾಗಿರ್ಬೋದು ಅಥವಾ ಸ್ಕ್ವೇರ್ ಶೇಪ್ನಲ್ಲಿ ಯಾವುದಾದ್ರೂ ಬಾಕ್ಸ್ ಇದ್ದರೆ ಅದಕ್ಕೂ ಕೂಡ ನೀವು ಹಾಕ್ಕೊಂಡು ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಬಿಟ್ಕೊಂಡು ಇದನ್ನು ಸ್ಕ್ವೇರ್ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೋಬೋದು. ಮೈದಾ ಹಿಟ್ಟಿನ ಬದಲಾಗಿ ನಾನು ಹುರುಗಡ್ಲೆನ ಯಾಕೆ ಯೂಸ್ ಮಾಡಿದ್ದೀನಿ ಅಂತಂದರೆ, ಮೈದಾ ಹಿಟ್ಟು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ವಲ್ಲ. ಸೊ ಮಕ್ಕಳಿಗೆ ನಾವು ಮಾಡಿಕೊಡೋ ಮುಂದಾಗ ಈ ರೀತಿಯಾಗಿ ನಾವು ಹುರುಗಡ್ಲೆನ ಮನೆಯಲ್ಲಿರುವಂಥ ತುಪ್ಪ ಹಾಗೆಯೇ ಹುರುಗಡ್ಲೆ ಇದನ್ನೆಲ್ಲ ಬಳಸ್ಕೊಂಡು ಮಾಡೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಸೊ ಅದಕ್ಕಂಥೇಳಿ ಇದನ್ನ ಮಾಡ್ತಾಯಿದ್ದೀನಿ. ಇವಾಗ ಒಂದು ತಟ್ಟೆಗೆ ನನ್ನ ಹತ್ರ ಬಾಕ್ಸ್ ಇರಲಿಲ್ಲ, ಸೊ ಅದಕ್ಕಂಥೇಳಿ ಒಂದು ತಟ್ಟೆಗೆ ನಾನು ತುಪ್ಪನ ಹಚ್ಕೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡಿದ್ದಾದ ನಂತರ ನಾನು ಮೇಲ್ಗಡೆ ಒಂದು ಬಟ್ಟಲದ ಸಹಾಯದಿಂದ ನಾನು ಇದನ್ನು ಎಲ್ಲದನ್ನು ಒಂದೇ ಸಮನಾಗಿ ಆಗುವ ರೀತಿಯೊಳಗೆ ಮಾಡ್ಕೋತೀನಿ ನೋಡಿರಿ. ಇದು ಪುಡಿ ಥರ ಇದೆ, ಕಾಣಿಸ್ತಾ ಇದೆ, ಬಟ್ ಇದು ಪುಡಿ ಆಗಲ್ಲ, ತುಂಬಾ ಚೆನ್ನಾಗಾಗುತ್ತೆ. ನೀವು ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಬೇಕನ್ನೋರು ಜಾಸ್ತಿ ಕೂಡ ಹಾಕ್ಕೋಬೋದು. ನನಗೆ ಜಾಸ್ತಿ ಬೇಡ ಅಂತ ಸ್ವಲ್ಪ 5 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಬಳಸ್ಕೊಂಡಿದ್ದೀನಿ. ನೀವು ಕೂಡ ಈ ರೀತಿನ ಒಂದು ಸತಿ ಟ್ರೈ ಮಾಡಿರಿ. ಈಗ ನೋಡ್ತಾ ಇದ್ದೀರಲ್ಲ, ನಾನು ಕಟ್ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ತಣ್ಣಗಾಗೋದಕ್ಕೂ ಕೂಡ ಬಿಟ್ಟಿಲ್ಲ. ಆವಾಗಲೇ ನಾನು ತಾಟಿಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಬಟ್ಟಲಿನಿಂದ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಹಾಗೆಯೇ ಬಾಯಲ್ಲಿ ಕರಗೋಗುವಷ್ಟು ರುಚಿಯಾಗಿ ಬಂದಿತ್ತು ನೋಡಿರಿ ಹಾಲ್ಕೋವ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ. ಹಾಗೆಯೇ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊರಿ. ಇವಾಗ ನೋಡ್ತಾ ಇದ್ರಲ್ಲ, ಒಂದೊಂದಾಗಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ. ಒಂದು ಚೂರು ಬ್ರೇಕ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ಎಲ್ಲ ಪೀಸ್ಗಳು ಅಷ್ಟೇ. ಇದನ್ನು ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿ ಇಟ್ಕೊಂಡ್ವಿ ಅಂದರೆ 1 ತಿಂಗಳಾದರೂ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರ್ತೈತಿ. ಯಾಕಂದರೆ ಮನೆಯೊಳಗೆ ಮಾಡಿಟ್ಟಿರುವಂತಹ ನಾವು ತುಪ್ಪನ ಬಳಸಿರೋದ್ರಿಂದ ಎಷ್ಟು ದಿನ ಆದರೂ ಇಟ್ಕೊಂಡು ನಾವು ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿಯಾಗಿ ನಾನು ಸ್ಕ್ವೇರ್ ಶೇಪ್ನಲ್ಲಿ ತೆಗೆದು ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ ಇದನ್ನು. ಕೇವಲ ಒಂದು 3 ಸಾಮಗ್ರಿಗಳಿಂದ ಮನೆಯಲ್ಲಿ ಇಷ್ಟೊಂದು ಚೆನ್ನಾಗಿ ಹಾಗೆಯೇ ಇಷ್ಟೊಂದು ಆಗ್ತಾವೆ ನೋಡ್ರಿ. ತುಂಬಾ ಜಾಸ್ತಿನೇ ಆಗ್ತಾವೆ. 1 ಕಪ್ನಲ್ಲಿ ಆರಾಮಾಗಿ ನಾವು ಈಸಿಯಾಗಿ ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ ಬಂದಾಗ ಏನಾದರೂ ಸ್ವೀಟ್ ಮಾಡಬೇಕು ಅಂತಂದಾಗ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿರಿ, ತುಂಬಾ ಚೆನ್ನಾಗಿರ್ತೈತಿ. ಮಕ್ಕಳು ಕೂಡ ಬಾಕ್ಸ್ನೊಳಗೆ ಹಾಕಿ ಕೊಡ್ಬೋದು, ಅಷ್ಟು ಚೆನ್ನಾಗಿರ್ತೈತಿ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಅಲ್ಲಿ ಆಲ್ ಅನ್ನೋ ಆಪ್ಷನ್ ಕೂಡ ಇರ್ತೈತಿ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಾನು ಹಾಕುವಂಥ ಹೊಸ ವೀಡಿಯೋದು ನೋಟಿಫಿಕೇಷನ್ ಮೊದಲು ನಿಮ್ಗೆ ಬಂದು ತಲುಪ್ತವ್ರೆ. ನೀವೇ ನೋಡ್ಬೋದು ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.